ಹಾಗೆ ಸರ್ ನಮಸ್ಕಾರ. ಹರ್ಷಿ ಡೈರಿ ಫಾರ್ಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮನೆ ಮಗ ಹರ್ಷಿ. ಈಗ ಇನ್ನೂ ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಂತ ಬಡ ರೀತಿ ಸಪೋರ್ಟ್ ಮಾಡಿ ರೈತರ ಮಕ್ಕಳನ್ನ ಬೆಳೆಸಿ ಅಂತ ಕೇಳ್ಕೊಂತೀನಿ. ಟಾಪ್ ಕ್ವಾಲಿಟಿ ಬಂಗಾರದಂತ ಹಸು ನೋಡಿ ಯಾವ ತರ ಇದೆ. ಹಸುಗಳು ಸೇಲ್ ಆಗಿದೆ. ತಮಿಳ್ನಾಡು ಹೋಗಿದೆ ಅಣ್ಣವ್ರಿಗೆ. ಅಣ್ಣಂದು ತಮಿಳ್ನಾಡು ಹೊಸೂರ್ ಹತ್ರ ಮಾತಾಡಿಸ್ತೀನಿ. ಆಂಧ್ರ ತಮಿಳ್ನಾಡು ಕರ್ನಾಟಕ ಆಂಧ್ರ ತಮಿಳ್ನಾಡು ಕರ್ನಾಟಕ 3 ಸ್ಟೇಟ್ ಬರುತ್ತೆ. ಯಾವ್ಯಾವ ಲ್ಯಾಂಗ್ವೇಜ್? ತಮಿಳು, ತೆಲುಗು, ಕನ್ನಡ 3 ಲ್ಯಾಂಗ್ವೇಜ್ ಬರುತ್ತೆ. ಮಾತಾಡಿಸ್ತೀನಿ. ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ವೆಂಕಟೇಶ್ ಅಂತ. ವೆಂಕಟೇಶ್ ಅಂತ. ಯಾವ ಊರು ಅಣ್ಣ ನಿಮ್ದು? ನಮ್ ತಮಿಳ್ನಾಡಿಂದ ಬಾರ್ಡ್ರು. ಕರ್ನಾಟಕ ಹೊಸೂರು ಅಲ್ವಾ? ಹೊಸೂರು. ಓಕೆ. ಹಸು ಯಾವಾಗ ಬುಕ್ ಮಾಡ್ಕೊಂಡ್ರಿ ಅಣ್ಣ? ನಾನು 6 ಶುಕ್ರವಾರ ಪಂಜಾಬ್ ಅಲ್ಲಿ ಇದ್ದಾಗಲೇ ಬುಕ್ ಮಾಡ್ಕೊಂಡ್ರಿ? ಪಂಜಾಬ್ ಇಲ್ಲದೆ ಯಾವ ಗ್ಯಾರಂಟಿ, ಯಾವ ನಂಬಿಕೆ ಮೇಲೆ ಹಸು ಬುಕ್ ಮಾಡ್ಕೊಂಡ್ರಿ ಬ್ರದರ್? ನಿಮ್ಮ ವಿಡಿಯೋ ನೋಡಿ ಹೆಂಗ್ ನೋಡ್ತಾ ಫಾಲೋ ಮಾಡ್ಕೊಂಡಿದ್ದೆ. ನೋಡ್ಕೊಂಡು ಆಮೇಲೆ ಒಂದೊಂದೇ ನೋಡ್ತಾ ಇದ್ದೆ ವಿಡಿಯೋ ಎಲ್ಲಾನು. ಅಲ್ಲ ಅವತ್ತು ಪಂಜಾಬ್ ಹೋಗಿದ್ರಲ್ಲ, ವಿಡಿಯೋ ಹಾಕಿದ್ರು, ಇದ್ರ ನೋಡಿದೆ ವಾಟ್ಸ್ಆಪ್ ಅಲ್ಲಿ. ನೋಡಿ ಆಮೇಲೆ ಇಷ್ಟ ಆಯ್ತು, ಬುಕ್ ಮಾಡ್ಕೊಂಡ್. ನೀವು ಯಾವ್ದ್ರಲ್ಲಿ ನೋಡ್ತಿದ್ರಿ ಬ್ರದರ್? ಇನ್ಸ್ಟಾಗ್ರಾಮ್ ಅಲ್ಲ, ಯೂಟ್ಯೂಬ್? ಇನ್ಸ್ಟಾಗ್ರಾಮ್ ಮತ್ತೆ ಫಸ್ಟ್ ಇನ್ಸ್ಟಾಗ್ರಾಮ್ ನೋಡಿದ್ದು. ಇನ್ಸ್ಟಾಗ್ರಾಮ್ ಇಂದ ಮತ್ತೆ ನಿಮ್ಮ ಲಿಂಕ್ ಇದೆ, ವಾಟ್ಸ್ಆಪ್ ಲಿಂಕ್ ಓಪನ್ ಮಾಡ್ಕೊಂಡು ಆಮೇಲೆ ಗ್ರೂಪ್ ಆಗ್ತಾ ಇದ್ರಲ್ಲ, ಅಲ್ಲಿಂದ ನೋಡಿ ಬುಕ್ ಮಾಡ್ಕೊಂಡು. ಬ್ರದರ್ ಗೈಸ್, ಇನ್ನು ಯಾರು ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ, ಅದರಲ್ಲೇ ನಾನು ಆಲ್ಮೋಸ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡೋದು. ಅಣ್ಣ, ಸೊ ನಿಮ್ಗೆ ಲೈವ್ ಅಲ್ಲಿ ನೋಡೋದಕ್ಕೂ ವಿಡಿಯೋದಲ್ಲಿ ನೋಡೋದಕ್ಕೂ ಡಿಫ್ರೆನ್ಸ್ ಇದೆ? ತುಂಬಾ ಡಿಫ್ರೆಂಟ್ ಆಯ್ತು ಸರ್. ತುಂಬಾ ಡಿಫ್ರೆನ್ಸ್ ಇದೆ. ಏನ್ ಡಿಫ್ರೆನ್ಸ್ ಇದೆ ಅದನ್ನ ಹೇಳ್ಬಿಡಿ ನಮ್ಮ ರೈತ. ಹೈಟ್, ಲೆಂತ್, ಬಾಡಿ ಟೆಕ್ಚರ್. ಅದೇ ಸರ್, ವಿಡಿಯೋ ಹಾಕೋನು ಡೈರೆಕ್ಟ್ ಬಂದ್ರೆ ಡಿಫ್ರೆನ್ಸ್ ಜಾಸ್ತಿ ಐತೆ ಸರ್. ಡಿಫ್ರೆನ್ಸ್ ಜಾಸ್ತಿ ಇದೆ. ವಿಡಿಯೋ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಿತ್ತು. ಲೆವೆಲ್ ಬಂದ್ ನೋಡಿದ್ರಾಗ ದೊಡ್ಡದಾಗಿ ಕಾಣಿಸ್ತದೆ ಸರ್. ಓಕೆ. ಸೊ ನಿಮಗೆ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಖಂಡಿತ ಸರ್. ಒಳ್ಳೆ ಹಸು ಸಿಕ್ತು ಅಂತ ಅನ್ಸ್ತಾ ಇದೆಯಾ? ನೀವು ಕೊಟ್ಟಿರೋ, ನಿಮಗೆ ಸಿಕ್ಕಿರೋ ರೇಟಿಗೆ ವರ್ತ್ ಇದೆಯಾ ಅಥವಾ ರೇಟ್ ಜಾಸ್ತಿ ಆಯ್ತು ಅಂತ ಅನ್ಸದ್ರೆ ನಮ್ ರೈತರಿಗಲ್ಲ ಸರ್? ಇವಾಗ ಬಂದು ಇಲ್ಲಿ ನೋಡಿದ್ದಕ್ಕೂ ಎಲ್ಲರೂ ಕೇಳಿದ್ದಕ್ಕೂ ವರ್ತ್ ಸರ್, ಕಂಪಲ್ಸರಿ ವರ್ತ್, 100% ವರ್ತ್. ಸುಮಾರು ಜನ ವಿಡಿಯೋದಲ್ಲಿ ನೋಡ್ತಾರೆ ಹಸುಗಳನ್ನ, ರೇಟ್ ಜಾಸ್ತಿ ಆಯ್ತು ಅಂತ ಅನ್ಕೊಂತಾರೆ. ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ರೇಟ್ ಜಾಸ್ತಿ ಅಂದ್ರೆ ಆತರ ಕ್ವಾಲಿಟಿ ಐತೆ ನಮ್ಮ ಹತ್ರ. ಕ್ವಾಲಿಟಿ ಮೈನ್ ಬೇಕಾಗಿರೋದು. ನಿಜ. ನಮ್ಗೆ ಕ್ವಾಲಿಟಿ ಇಲ್ಲ ಅಂದ್ರೆ ನಾವು ಅಷ್ಟೊಂದು ಅಮೌಂಟ್ ಹಾಕಲ್ಲ. ಈಗ ಬೆಸ್ಟ್ ಬೇಕಾಗಿರೋದು ನಮ್ ಕ್ವಾಲಿಟಿ ಮೇಲೆ ನಮ್ಮ ಎಷ್ಟು ಬೀಳುತ್ತೆ. ಇವಾಗ ಅಲ್ಲಿ ಎಲ್ಲಿ ಹೋಗೋದು 10 ಲೀಟರ್ ಕರಿಯೋದು ಬಂದ್ರು, ಇವಾಗ ಇಲ್ಲ ಅಂದ್ರೆ 120-130 ಕಂಪಲ್ಸರಿ ಕೊಡಲೇಬೇಕು. ಇವಾಗ ಬಂದು ನಮ್ದು ಹೆಂಗಂದ್ರೆ ಇವಾಗ ರೆಕಾರ್ಡ್ ಎಲ್ಲ ಇರುತ್ತೆ ಇದ್ರದ್ದು ಪಂಜಾಬ್ ನಿಂದ. ಅದರಿಂದ ನಾವು ಅಷ್ಟು ರೇಟ್ ಕೊಡ್ತೀರಾ, ನಿಮ್ ನಂಬಿಕೆ ಮೇಲೆ ಕ್ವಾಲಿಟಿ ಇರುತ್ತೆ, ಕಂಪಲ್ಸರಿ ಹೋಗ್ತೀರಾ. ಗೈಸ್, ಒಂದ್ಸತಿ ಲೈವ್ ಅಲ್ಲಿ ಬಂದು ವಿಸಿಟ್ ಮಾಡಿ, ಹಸುಗಳು ಯಾವ ತರ ಕ್ವಾಲಿಟಿ ನೋಡಿ ಹಸು ಪರ್ಚೇಸ್ ಮಾಡ್ಬಿಡಿ. ಲೈವ್ ಅಲ್ಲಿ ಬಂದು ಒಂದ್ಸತಿ ನೋಡಿ, ಅವಾಗ ಈ ಹಸುಗೆ ಅಷ್ಟು ಬೆಲೆ ಕೊಡ್ಬೋದಾ ಈ ತರದ ಹಸುಗಳಿಗೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಬ್ರದರ್, ಹರ್ಷಿ ಡೈರಿ ಫಾರ್ಮ್ ಅಲ್ಲಿ ಯಾವ್ದೇ ರೀತಿ ಏನಾದ್ರು ಮೋಸ ಏನಾದ್ರು ಆಯ್ತಾ ನಿಮಗೆ? ಪೇಮೆಂಟ್ ಫಸ್ಟ್ ಹಾಕಿದ್ರೆ? ಇಲ್ಲ, ಖಂಡಿತ ಇಲ್ಲ ಸರ್. ಓಕೆ. ನಮ್ಮ ತಮಿಳ್ನಾಡು ಫ್ಯಾಮಿಲಿ, ಆಂಧ್ರ ಫ್ಯಾಮಿಲಿ, ಕರ್ನಾಟಕ ಫ್ಯಾಮಿಲಿ 3 ಸ್ಟೇಟ್ ನೋಡ್ತಾ ಇದ್ದಾರೆ ವಿಡಿಯೋ. ಹಸು ತಗೋಬೋದಾ ಏನು? ಖಂಡಿತ ತಗೋಬಹುದು ಸರ್, ತಗೋಬಹುದು. ಅಲ್ಲ, ಅದು ನಾನು ಮಾತಾಡ್ತೀನಿ ಮತ್ತೆ. ಓಕೆ ಬ್ರದರ್, ಹರ್ಷಿ ಡೈರಿ ಫಾರ್ಮ್ಗೆ ಒಂದು ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಏನಂತ ಹೇಳಕ್ ಇಷ್ಟಪಡ್ತೀರಾ? ಈ ಒಂದು ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಟಾಪ್ ಸರ್, ಟಾಪ್. ಒಂದ್ಸತಿ ವಿಸಿಟ್ ಮಾಡಿ ಹರ್ಷಿ ಡೈರಿ ಫಾರ್ಮ್ ನ, ನಿಮಗೆ ಗೊತ್ತಾಗುತ್ತೆ ಡೈರಿ ನಮ್ ಕೆಲಸ ಯಾವ ತರ ಇರುತ್ತೆ, ನಮ್ ವರ್ಕ್ ಬ್ರೀಡ್ ಅಲ್ಲಿ ಕ್ವಾಲಿಟಿ ಯಾವ ತರ ವರ್ಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಣ್ಣ, ನಿಮಗೆ ಹಸು ಇವಾಗ ನನ್ನ ಹತ್ರ ಫಸ್ಟ್ ಟೈಮ್ ತಗೊಂಡ್ ಹೋಗ್ತಾ ಇದೀರಾ, ನಿಮಗೆ ಒಳ್ಳೆ ಇನ್ಫಾರ್ಮೇಶನ್ ಹಸು ಯಾವ ತರ ಮೇಂಟೆನೆನ್ಸ್ ಮಾಡಬೇಕು ಎಲ್ಲ ಹೇಳ್ಕೊಟ್ಟಿದೀನಿ. ಖಂಡಿತ ಸರ್, ಇವಾಗ ಎಲ್ರೆಲ್ಲಾನು ಗೈಡೆನ್ಸ್ ಫುಲ್ ಎಲ್ಲ ಅವ್ರೆ, ಹೆಂಗ್ ಹೋಗ್ಬೇಕು, ಏನೇನು ಕೊಡ್ಬೇಕು, ಮೇವ್ ಹೆಂಗ್ ಕೊಡ್ಬೇಕು, ನೀರ್ ಹೆಂಗ್ ಕೊಡ್ಬೇಕು ಎಲ್ಲ ಇದ್ದೀರಾ. ಎಲ್ಲ ನಿಮಗೆ ಮಾಹಿತಿ ಸಿಕ್ಕಿದೆ. ಖಂಡಿತ ಸರ್. ಓಕೆ. ಹೊಸದಾಗಿ ಡೈರಿ ಫಾರ್ಮಿಂಗ್ ಸ್ಟಾರ್ಟ್ ಮಾಡ್ತಾ ಇರ್ತಾರೆ, ನಮ್ಮ ಹತ್ರ ಹಸು ತಗೋಬೋದಾ? ಖಂಡಿತ ತಗೋಬಹುದು ಸರ್. ತಗೋಬೋದಾ? ನಾನು ಹೊಸದಾಗಿ ಸರ್, ಇವಾಗ ಬ್ರೀಡ್ ಬಂದಿದೆ, ಇವಾಗ ಹೊಸ. ನಾನು ಇದಕ್ ಮುಂಚೆ ಅಲ್ಲ ಐತೆ, ನಮ್ದು ಲೋಕಲ್ ಬ್ರೀಡ್ ಐತೆ. ಫುಲ್ ಬ್ರೀಡ್ ಆಗಿ ಇವಾಗ ಬಂದಿದ್ದೀನಿ. ನಿಮಗೆ ಖುಷಿ ಇದೆಯಾ ಬ್ರದರ್? ಎಷ್ಟು ಕಿಲೋಮೀಟರ್ ಇಂದ ಬಂದಿದ್ದೀರಾ ನೀವು? 180 ಕಿಲೋಮೀಟರ್ ಇಂದ ಬಂದಿದ್ದೀರಾ. ನಿಮಗೆ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಖಂಡಿತ ಐತೆ ಸರ್. ಓಕೆ, ಒಳ್ಳೇದಾಗ್ಲಿ ಬ್ರದರ್. ಖಂಡಿತ ಸರ್. ಹರ್ಷಿ ಡೈರಿ ಫಾರ್ಮ್ ಹಸು ತಗೊಂಡಿದ್ದೀರಾ, ತಮಿಳ್ ಭಾಷೆಯಲ್ಲಿ ನಮ್ಮ ತಮಿಳ್ನಾಡು ಫ್ಯಾಮಿಲಿಗೆ ಹೇಳೋದಾದ್ರೆ ಏನಂತ ಹೇಳಕ್ ಇಷ್ಟಪಡ್ತೀರಾ ಹೇಳಿ ಬ್ರದರ್? ತಮಿಳಲ್ಲಿ எல்லாருக்கும் வணக்கம். நாங்கள் வந்து ஒசூர் பக்கம் ஒரு 13 கிலோமீட்டரு, ஒரு பிர்ஜேபிலாண்ட் வில்லேஜ். இங்கே வந்து நம்ம இன்ஸ்டாகிராமில் பார்த்தோம், ஃபேஸ்புக், வாட்ஸ்அப் பார்த்தோம், மாடு நல்லா இருந்துச்சு. அதனால தான் பிடிச்சி வந்தோம், பார்த்தோம், எடுத்தோம். எல்லாரும் வந்து வாங்கிக்கலாம், ஒன்று இது ஒன்றும் இல்லை, நல்லா இருக்கு, எல்லாம் மாடலாம் வாங்கிக்கலாம். பெஸ்ட் தான், எனக்கு தெரிஞ்சு பெஸ்ட் தான், நல்லா இருக்கு. ಬರ್ಬೋದಾ ನಮ್ಮ ತಮಿಳ್ನಾಡವರು? ಖಂಡಿತ ಬರலாம், ಖಂಡಿತ ಬರಲ್ಲ ಅಂತ ಬನ್ನಿ, ಖಂಡಿತ ಹರ್ಷಿ ಡೈರಿ ಫಾರ್ಮ್. ಹರ್ಷಿತ್ ಡೈರಿ ಫಾರ್ಮ್. ಏನಾದ್ರು ಮೋಸ ಏನಾದ್ರು ಇದೆಯಾ? ಯಾವ ತರ? ಅನ್ನ ಮಾದ್ರಲ್ಲಿ ಒಣ್ಣಿಲ್ಲ. ఆంధ్ర ఫ్యామిలీ వారికి ఏం ಹೇಳಕ್ಕೆ ఇష్టపడతారు ಹೇಳಿ? అందరికీ నమస్కారము. మేము ఒసూరు ఇంకా తమిళనాడు అనేసి, ఒసూరు ఇంకా ఒక 13 కిలోమీటర్లు. హర్షి డైరీ ఫార్మ్ అనేసి మనము యూట్యూబ్ లోను ప్లస్ వాట్సాప్, ఫేస్బుక్ లో చూసి అన్ని బాగుండే. ఓకే, కాల్ చేసి వాళ్ళు వచ్చి బాగా కరెక్ట్గా ఎదించారు. పంజాబ్ ఇంకా ఎత్తుకో వస్తూ ఉన్నారు. ఓకే, అన్ని బాగుండే చూసి ఓకే, మనకు లైక్ అయ్యా ఆడిని ఇంకా మనం వచ్చా చూసి అడ్వాన్స్ చేసి ఓకే డైరెక్ట్గా వచ్చినాము ఎత్తుకపోయికి. క్వాలిటీ మాత్రం బెస్ట్, యా దాంట్లోనూ ఇది లేదు. ఓకే, దాన్ని కదా వచ్చి నమ్మకంగా ఎత్తుకపోతా ఉన్నాము. అందరూ అండా, మీరు ఎత్తుకపోండా.
అవునండి ఏನಾದ್ರು మోಸ ಏನಾದ್ರು ಇದೆಯా ಇಲ್ಲ ಇಲ್ಲ ఆ ತರ అంతా ఏమిలే మోసం గీసం అంతా ఏమిలే వాళ్ళు ఉండేది చెప్తారు ఇట్లదా ఉంది దాంట్లో ఏమీ లేదు మీరు వచ్చి చెక్ చేసి నీట్ గా అన్ని చూసి ఎత్తుకపోతే బెస్ట్ ಪ್ಲೀಸ್ ನಿಮಗೆ ತಮಿಳ್ನಾಡು ಆಂಧ್ರ ಯಾರು ನೋಡ್ತಿದ್ರೆ ಹಿಂದಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅವೈಲೇಬಲ್ ಇರುತ್ತೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಆದ್ರೂ ಮಾಡಿ ಇಲ್ಲ ಕಾಲ್ ಆದ್ರೂ ಮಾಡಿ ಹಿಂದಿ ಇಂಗ್ಲಿಷ್ ಲ್ಯಾಂಗ್ವೇಜ್ ನಿಮಗೋಸ್ಕರ ಪ್ರೊವೈಡ್ ಮಾಡ್ತೀನಿ ಅಷ್ಟು ಟಾಪ್ ಕ್ವಾಲಿಟಿ ಹೋಗ್ತಿರೋದು ನಾ ಫೈನಲ್ ಇದು ಹಸು ನೋಡಿ ಲೈವ್ ಅಲ್ಲಿ ನಿಮ್ಗೆ ಏನ್ ಅನಿಸ್ತು ಏನೇನಂದ್ರೆ ಬ್ರ್ಯಾಂಡ್ ಸರ್ ಅಷ್ಟೇ ಬ್ರ್ಯಾಂಡು ಓಕೆ ಕ್ವಾಲಿಟಿ ಬ್ರೀಡ್ ಅಲ್ಲಿ ಏನಾದ್ರು ಕಾಂಪ್ರಮೈಸ್ ಇದೆಯಾ ಕ್ರಾಸ್ ಹಸುಗಳು ಕೊಟ್ಬಿಟ್ಟು ಬ್ರೀಡ್ ಅನ್ನೋದು ಇಲ್ಲ ಇಲ್ಲ ಆ sir, ತರ? ಖಂಡಿತ ಇಲ್ಲ ಚೆನ್ನಾಗಿದೆ ಕ್ವಾಲಿಟಿ ಖಂಡಿತ ನೋಡಿ ಇದೆ sir. ಇದೊಂದು ಹಸು ಪರ್ಚೇಸ್ ಮಾಡಿ ಅಣ್ಣ ಎಷ್ಟು ಹಸುಗಳು ಪರ್ಚೇಸ್ ಮಾಡಿದ್ರೆ 2 ಹಸು sir. 2 ಹಸು ಬನ್ನಿ ಇನ್ನೊಂದು ಹಸು ತೋರಿಸ್ಬಿಡ ರೈತರಿಗೆ ಎಸ್ ನೋಡಿ ABS ಸ್ಪೈಕಲ್ ಬರುತ್ತೆ ನೋಡಿ ಅಮ್ಮ ನೋಡಿ ABS ಸ್ಪೈಕ್ ಹಸು ದೊಡ್ಡ ಹಸು ನೋಡಿ ಇದಕ್ಕೆ ಬಂದ್ರೆ ಚಿಕ್ಕ ಹಸು ಅಂತ ಅನ್ಸುತ್ತೆ ಬಟ್ ಈ ಹಸು ಯಾವ ತರ ಇದೆ ಸರ್ ಇದು ಚೆನ್ನಾಗೈತೆ ಸರ್ ಓಕೆ ಕ್ವಾಲಿಟಿ ಬ್ರೀಡು ಎಲ್ಲ ಚೆನ್ನಾಗೈತೆ ಸರ್ ಓಕೆ ಅದೇ ನಿಮಗೆ compromise ಇಲ್ಲ sir. ಖಂಡಿತ ಖುಷಿ ಸರ್ ಇದೆ ಅಲ್ವಾ ಖುಷಿ ಐತೆ ಸರ್ ಓಕೆ ನಿಮಗೆ ರೆಸ್ಪಾನ್ಸ್ ಯಾವ ತರ ಇತ್ತು ಬ್ರದರ್ ನಮ್ಮ ಕಡೆಯಿಂದ ಖಂಡಿತ ಸರ್ ನಾವು ಫಸ್ಟ್ ಟೈಮ್ ಫೋನ್ ಮಾಡಿದ್ದೆ ಕರೆಕ್ಟ್ ಆಗಿ ಪಿಕ್ ಮಾಡಿದ್ರು Okay. ರೆಸ್ಪಾನ್ಸ್ ಎಲ್ಲ ಚೆನ್ನಾಗೈತೆ Okay. ಯಾವ ಟೈಮ್ ಫೋನ್ ಅಟೆಂಡ್ ಮಾಡಿಲ್ಲ ಅಂತ ಏನು ಪ್ರಾಬ್ಲಮ್ ಇಲ್ಲ ವಾಟ್ಸ್ಆಪ್ ಅಷ್ಟೇ ವಿತ್ ಇನ್ 5 ಮಿನಿಟ್ಸ್ ಕಲ್ಲ ರಿಪ್ಲೈ ರಿಪ್ಲೈ ಕೊಟ್ಟು ಬರುತ್ತೆ ಬರುತ್ತೆ ನಿಮ್ಗೆ ನನ್ನ ಕಡೆಯಿಂದ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬರ್ತೈತೆ ಸರ್ ಎಸ್ ನೀವು ಯಾರು ನೋಡ್ತಾ ಇದ್ದೀರಾ ನೀವು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಫೋನ್ ಆದ್ರೂ ಮಾಡಿ ನಿಮ್ಗೆ ರೆಸ್ಪಾನ್ಸ್ ನಮ್ಮ ಕಡೆಯಿಂದ 100% ಇದ್ದೇ ಇರುತ್ತೆ ನಮಸ್ಕಾರ ನಮಸ್ಕಾರ ಎಲ್ಲಿಂದ ಬಂದಿದ್ದೀರಾ ಬ್ರದರ್ ಧಾರವಾಡ ಧಾರವಾಡಿಂದ ಬಂದಿದ್ದೀರಾ ಹಸು ತಗೊಳಕ್ ಬಂದಿದ್ದೀರಾ ನೋಡಕ್ ಬಂದಿದ್ದೀರಾ ಅಂತ ಬಂದೆ ನಮ್ಮನ್ನ ಮಾತಾಡ್ಸಕ್ಕೆ ಅಂತ ಅಲ್ಲಿಂದ ಬಂದ ಮಾತಾಡ್ಸಕ್ಕಂತ ಅಲ್ಲಿಂದ ಬಂದಿರೋದು ಓಕೆ ಯಾವ ತರ ಇದೆ ಬ್ರದರ್ ಅಶಿ ಡೈರಿ ಫಾರ್ಮ್ ಅಲ್ಲಿ ಯಾವ ತರ ಇದೆ ಹಸುಗಳು ಚೆನ್ನಾಗಿದೆ Okay. ತುಂಬಾ ಚೆನ್ನಾಗಿದೆ ಹಾ. ಒಳ್ಳೆ ಬ್ರೀಡ್ ಇದೆ ಓಕೆ ನಾನು ಏನ್ ಅನ್ಕೊಂಡಿದ್ದೆ ABS ಅದೆಲ್ಲ ಹಾ ಸೊ ಎಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಬ್ರೀಡ್ ಇದೆಯಾ ಬ್ರದರ್ ಇಲ್ಲಿ ಬ್ರೀಡ್ ಇದೆ breed ತುಂಬಾ ಸಕ್ಕತ್ತಾಗಿದೆ ಓಕೆ ಓಕೆ ಖುಷಿ ಆಯ್ತಾ ತುಂಬಾ ನಿಮಗೆ ಖುಷಿ ಆಯ್ತು, ತುಂಬಾ ಓಕೆ ಬ್ರದರ್ ನೆಕ್ಸ್ಟ್ ಇನ್ನೊಂದು 2 ಮಂತ್ಸ್ ಅಲ್ಲಿ ಮತ್ತೆ ಮಾಡ್ತೀರಾ ಒಳ್ಳೇದಾಗಿ ಮಾಡ್ತಾ ಇದೀವಿ. ಹಾ ಓಕೆ ಒಳ್ಳೇದಾಗಲಿ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಹಸು ತಗೊಳಕಾರು ಬನ್ನಿ ಇಲ್ಲ ಬರೀ ಸುಮ್ಮನೆ ನೋಡಕಾರು ಬರ್ತೀರಾ ಅಂದ್ರೆ ಬನ್ನಿ ನೋಡಿ ಗದಗಿಂದ ಬಂದಿದ್ರು ಬ್ರದರು ಅವರು ಬಂದು ಹಸು ನೋಡ್ಕೊಂಡು ಹೋಗಕ್ಕೆ ಅಂತ ಬಂದ್ರು ಸೊ ನೋಡ್ಕೊಂಡು ಹೋಗಿದ್ರೆ ನೆಕ್ಸ್ಟ್ ಇನ್ನೊಂದು 2 ಮಂತ್ಸ್ ಮತ್ತೆ ಹಸುಗಳು ಮಾಡ್ತಾರೆ ಸೊ ನೋಡಕ್ ಬರ್ತೀನಿ ಅನ್ನೋರು ಬರ್ಬೋದು ತಗೊಳಕ್ ಬರ್ತೀನಿ ಅನ್ನೋರು ಬರ್ಬೋದು ಹಸು ಕ್ವಾಲಿಟಿ ನಿಮಗೆ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಇರಲ್ಲ ಕ್ವಾಲಿಟಿ ಹಸುಗಳು ಇರ್ತವೆ ಅಣ್ಣವ್ರು ನೋಡಿ ಅಲ್ಲಿಂದ ಬಂದು ಈಗ ಹಸುಗಳು ಖುಷಿಯಿಂದ ತಗೊಂಡು ಹೋಗ್ತಿದ್ದಾರೆ ಇವಾಗ ನಾನು ಆರಾಮಾಗಿ ಕೊಟ್ಬಿಡೋದು ನಾನು ಕೊಡೋದು ದೊಡ್ಡದಲ್ಲ ಅವ್ರ ಅಣ್ಣವ್ರು ತಗೊಳ್ಳೋದು ದೊಡ್ಡದಲ್ಲ ಅವ್ರು ಮೇಂಟೆನೆನ್ಸ್ ಮಾಡಿ ಒಳ್ಳೆ ಹಾಲ್ ಹಾಕಿ ಒಂದ್ ದಿವಸ ನೆನೆಸ್ತಾರೆ ಹರ್ಷಿತ್ ಅಣ್ಣವ್ರು ಕೊಟ್ಟರು ಒಳ್ಳೆ ಹಸುಗಳು ಕೊಟ್ಟರು ಅಂತ ನೆನ್ಸ್ಕೊಂತಾರೆ ಅವತ್ತು ನನಗೆ ತುಂಬಾ ತೃಪ್ತಿ ಆಗುತ್ತೆ ನನಗೆ ಖುಷಿ ಆಗುತ್ತೆ ಸೊ ತುಂಬಾ ಒಳ್ಳೆ ಹಸುಗಳು ಹೋಗ್ತದೆ ತಮಿಳ್ನಾಡಿಗೆ ಒಳ್ಳೇದಾಗ್ಲಿ ಅಣ್ಣವ್ರಿಗೆ ಒಳ್ಳೇದಾಗ್ಲಿ ಅಣ್ಣ. Thank you. ಈ 2 ಹಸು ತಗೊಂಡ್ ಹೋಗ್ತಿದ್ದೀರಾ ನೆಕ್ಸ್ಟ್ 20 ಹಸು ಆಗ್ಬೇಕು ಖಂಡಿತ ಸರ್ ಒಳ್ಳೇದಾಗಿ ಬ್ರದರ್ ನಮಸ್ಕಾರ ಈಗ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರುತ್ತೆ ಆ ಲ್ಯಾಂಗ್ವೇಜ್ ಯಾವ್ದ್ರಲ್ಲಿ ಮಾತಾಡ್ತೀರಿ ಅಣ್ಣ? తెలుగు ತೆಲುಗು ಹಾ ಹೇಳಿ ಅಣ್ಣ ಆಸ್ಟ್ರೇಲಿಯಾ ಡೈರಿ ಫಾರ್ಮ್ ಬಗ್ಗೆ ಏನ್ ಅನ್ಸ್ತದೆ ನಿಮ್ಗೆ? అన్న బంద్రే నావు ఇది అన్న అన్న మేము 180 కిలోమీటర్లు వచ్చి ఉన్నాము ఈడ ఆవులు చూసి ఫస్ట్ అడ్వాన్స్ చేసింటిమి బెస్ట్గా ఉండవి క్వాలిటీ బాగుండవి ఏం తొందర ఏం లేదు ఆవులు బాగుండవి రెండు ఎత్తినాము ఇంకో వచ్చి ఒక 4 ఎత్తాము ఆవులు బాగుండవి ಏನಾದ್ರು ಮೋಸ ಏನಾದ್ರು ಇದೆ ಆರಾಮಾಗಿ ತಗೊಂಡ್ మోసం అంతా ఏం లేదు కాసులకి దిగలేదు ఆయన ఫోను గంట రాత్రిలో ఎత్తి కూడాను ఫోన్ అటెండ్ చేస్తాడు కాసులకి దిగలేదు ఏమీ లేదు తొందర ఏం లేదు వచ్చి అందరూ వచ్చి ఆవులు ఎత్తొచ్చును ఇంకా వస్తాము ఒక నెల ఇడ్చుకొచ్చి తిరిగి ఆవులు ఎత్తాం ఈడ ಕ್ವಾಲಿಟಿ ಬ್ರೀಡ್ ಯಾವ ತರ ಇದೆ క్వాలిటీ బాగుంది మెయిన్ బ్రీడ్ బాగుంది అంతా బాగుంది వచ్చి ధైర్యంగా ఆవులు ఎత్తుకోపోవచ్చును ఈడ ಓಕೆ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಈಗ 2 ಹಸು ತಗೊಂಡ್ ಹೋಗ್ತಿದ್ದಾರೆ ನಿಮ್ ಬ್ರದರು ಇನ್ನು 20 ಹಸು ಆಗ್ಬೇಕಿದೆ ಓಕೆ ಒಳ್ಳೇದಾಗ್ಲಿ ಎಸ್ ನೋಡಿ ತುಂಬಾ ಖುಷಿ ಪಟ್ಕೊಂಡು ಹಸುಗಳು ತಗೊಂಡ್ ಹೋಗ್ತೀರಾ ಹಸು ಆಚೆ ಬಿಟ್ಟು ತೋರಿಸ್ತೀನಿ ಹಸು ಯಾವ ತರ ಅಂತ ನೋಡಿ ಮನೆಗೆ ಹೆಸರು ಲೋಡ್ ಮಾಡೋಣ ಗೈಸ್ ನೋಡಿ ಲೋಡಾಗಿ ಹೋಗ್ತಿದೆ ಹಸುಗಳು ಟಾಪ್ ಕ್ವಾಲಿಟಿ ಇದು ಬಂದ್ಬಿಟ್ಟು ABS ಅರ್ಮಡ ಬರುತ್ತೆ ಗೈಸ್ ಅರ್ಮಡ ಫೇಸ್ ಕ್ವಾಲಿಟಿ ನೋಡಿ ಟಾಪ್ ಲೈನ್ ನೋಡಿ ಹಸು ಸೈಜ್ ನೋಡಿ ಗೈಸ್ ಬಾಡಿ ಸೈಜ್ ಆಗಲಿ ಲೆಗ್ ಸ್ಕೋರ್ ಆಗಲಿ ಅಡ್ಡ ಸ್ಕೋರ್ ಆಗಲಿ ಟಾಪ್ ಲೈನ್ ಆಗಲಿ ತುಂಬ ಚೆನ್ನಾಗಿದೆ ಹಸು ಈ ಥರ ಕ್ವಾಲಿಟಿ ಹಸುಗಳು ಬ್ರೀಡ್ ಹಸುಗಳು ಬೇಕು ಅಂದರೆ ಬೇಗ ಕಾಲ್ ಮಾಡ್ಕೊಳ್ಳಿ ಇದು ಬಂದ್ಬಿಟ್ಟು ಸೆಕೆಂಡ್ ಲ್ಯಾಕ್ಟೇಷನ್ ಇದೆ 60th ಕರು ಹಾಕೋದಕ್ಕೆ 2 ಮಂತ್ಸ್ ಟೈಮ್ ಇದೆ ಗೈಸ್ ಹೇಳ್ಬಿಟ್ಟು ಕೊಡ್ತಾರೆ ಅದು ಕರೆಕ್ಟಾಗಿ 2 ಮಂತ್ಸ್ ಟೈಮ್ ಇದೆ ಅಲ್ಲೇ ಬರಬೇಕಾದ್ರೆ ಎಲ್ಲ ಚೆಕಿಂಗ್ ಆಗುತ್ತೆ ಪ್ರೆಗ್ನೆನ್ಸಿ ಚೆಕಪ್ ಆಗಲಿ ಡಾಕ್ಟರ್ ಚೆಕಪ್ ಆಗಲಿ ಎಲ್ಲ ಚೆಕಪ್ ಆಗಿ ಹಸುಗಳು ಹಸಿ ಡೈರಿ ಫಾರ್ಮಿಗೆ ಬರೋದು 35 ಲೀಟರ್ಸ್ ಆಲ್ರೆಡಿ ಕರೆದಿದೆ ಈ ಸತಿ ನಾನು 25 ಹೇಳ್ಬಿಟ್ಟು ಕೊಟ್ಟಿರೋದು ಯಾಕೆ ಅಂದರೆ ನಾವು 10 ಲೀಟರ್ ಏನಕ್ಕೆ ಕಮ್ಮಿ ಹೇಳ್ಕೊಡ್ತೀವಿ ಅಂದರೆ ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ವೆದರ್ ಚೇಂಜು ಮತ್ತು ಅವ್ರು ಯಾವ ಥರ ಮೇಂಟೈನ್ ಮಾಡ್ತಾರೆ ಆ ಥರ ಹಾಲು ಕರಿಯುತ್ತೆ ಸೊ ಹಂಗಾಗಿ ನಮ್ಮ ಕಡೆ ಇನ್ನೂ ಹಾಲು ಕಮ್ಮಿ ಹೇಳ್ಬಿಟ್ಟು ಕೊಡ್ತೀವಿ ಬ್ರೀಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಾಲು ಎಷ್ಟು ಕರಿಬೋದು ಅಂತ ಕಮೆಂಟ್ ಮಾಡಿ ಗೈಸ್ ನೀವು ಈ ಹಸು ಎಷ್ಟು ಹಾಲು ಕರಿಬೋದು ABS ಅರ್ಮಣ ಅಂತ ಕ್ವಾಲಿಟಿ ಹಸು ಬ್ರೀಡ್ ಹಸು ತುಂಬ ಖುಷಿ ಪಡ್ಕೊಂಡು ಹಸುಗಳು ತೊಗೊಂಡು ಹೋಗ್ತಿದ್ದಾರೆ 2 ಹಸು ತೊಗೊಂಡು ಹೋಗ್ತಿದ್ದಾರೆ ಗೈಸ್ ತಮಿಳ್ನಾಡಿಗೆ ಯಾರ್ಯಾರು ನೋಡ್ತಿದ್ರೆ ವೀಡಿಯೋ ತಮಿಳ್ನಾಡು ಆಂಧ್ರ ನಮ್ಮ ಕರ್ನಾಟಕ ಯಾರ್ಯಾರು ನೋಡ್ತಿದ್ರೆ ಎಲ್ಲರೂ ಕಾಲ್ ಮಾಡ್ಕೊಳ್ಳಿ ಟಾಪ್ ಕ್ವಾಲಿಟಿ ಹಸುಗಳು ಅವೈಲೇಬಲ್ ಇರ್ತಾವೆ ಸೇಲಿಗೆ ಈ ಹಸುನು ಹೋಗ್ತದೆ ಗೈಸ್ ಇದು ಬಂದುಬಿಟ್ಟು ABS ಸ್ಪೈಕಲ್ಲಿ ಬರುತ್ತೆ ಸೆಕೆಂಡ್ ಲ್ಯಾಕ್ಟೇಷನ್ ಇದನ್ನು
ತುಂಬ ಟಾಪಲ್ಲಿದೆ. ಫಸ್ಟ್ ಲ್ಯಾಕ್ಟೇಷನ್ 28-30 ಲೀಟರ್ ಅಲ್ಲಿ ಕರೆದಿದೆ. ಈಗ ಸೆಕೆಂಡ್ ಲ್ಯಾಕ್ಟೇಷನ್ 60 ಥರ ಇದೆ. ಕರು ಹಾಕೋದಕ್ಕೆ 1.5 ತಿಂಗಳಿಂದ 2 ತಿಂಗಳು ಟೈಮ್ ಇದೆ. ಎರಡು ಅಷ್ಟೇ 1.5 ತಿಂಗಳಿಂದ 2 ತಿಂಗಳು ಟೈಮ್ ಇದೆ. ಕ್ವಾಲಿಟಿ ಬ್ರೀಡು ಯಾವ ಥರ ಇದೆ ನೋಡ್ಕೊಳ್ಳಿ. ಸಣ್ಣ ಹಸುವಿಂದ ಚಿಕ್ಕ ಹಸುವಿಂದ ದೊಡ್ಡ ಹಸು ಎಲ್ಲ ಥರದ ಹಸುಗಳು ಅವೈಲೇಬಲ್ ಇರ್ತವೆ ಹರ್ಷಿ ಡೈರಿ ಫಾರ್ಮಲ್ಲಿ. ಯಾರಿಗೆ ಬೇಕೋ ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಗೈಸ್. ಈಗ ಎಲ್ಲ ಹಸುಗಳು ಸೇಲ್ ಆಗಿದ್ದಾವೆ. ನೆಕ್ಸ್ಟ್ ಪಂಜಾಬಿಗೆ ಹೋದಾಗ ನಾನು ಲೈವ್ ಮಾಡ್ತೀನಿ ಎಲ್ಲ ಹಸುಗಳು. ನೀವು ಯಾವ್ಯಾವ್ದು ಹಸುಗಳು ಬೇಕು ನೋಡ್ಕೊಂಡು ಬುಕ್ ಮಾಡ್ಕೊಬೋದು. ಸೊ ಗೈಸ್, ನೀವು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಂಥ ರೈತರಿಗೆ ಸಪೋರ್ಟ್ ಮಾಡಿ. ಇದೇ ಥರದ ಬ್ರೀಡ್ ಹಸುಗಳು, ಕ್ವಾಲಿಟಿ ಹಸುಗಳು ತರ್ತಾ ಇರ್ತೀನಿ ಗೈಸ್. ಬನ್ನಿ ಗೈಸ್, ಲೋಡ್ ಆಯ್ತು ಇವಾಗ. ನೋಡಿ ಹಸುಗಳು ಯಾವ ಥರ ಇದ್ದಾವೆ ಅಂತ. ಗೈಸ್, ಟಾಪ್ ಕ್ವಾಲಿಟಿ 2 ಹಸುಗಳು ತಮಿಳ್ನಾಡಿಗೆ ಹೊರಟಿದೆ, ಲೋಡ್ ಆಗಿದೆ, ಗಾಡಿ ಹೊರಡ್ತದೆ. ತುಂಬ ಖುಷಿಯಿಂದ ಹೊರಡ್ತಾ ಇದ್ದಾರೆ ನೋಡಿ. ಅವರೇ ಸ್ವಂತ ಗಾಡಿ ತೊಗೊಂಡು ಬಂದು ಹಸುಗಳು ಸೇಫ್ಟಿ ತೊಗೊಂಡು ಹೋಗ್ತೀರಾ. ಲಕ್ಷಾಂತರ ರೂಪಾಯಿ ಕೊಟ್ಟು ಹಸುಗಳು ತೊಗೊಂಡಿರ್ತೀರಾ. ಟ್ರಾನ್ಸ್ಪೋರ್ಟೇಷನಲ್ಲಿ ನೀವು ಬಂದರೆ ಇನ್ನೂ ತುಂಬ ಒಳ್ಳೆಯದು ಗೈಸ್. ಹಸುಗಳು ಸೇಫ್ಟಿ ತೊಗೊಂಡು ಹೋಗ್ಬೋದು. ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಟಾಪ್ ಕ್ವಾಲಿಟಿ ಹಸುಗಳು ಎನಿ ಟೈಮ್ ಅವೈಲೇಬಲ್ ಇರ್ತವೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ.